ಮುಖಂಡ ರವಿಕುಮಾರ್ ಈ ಬಗ್ಗೆ ಸಿಡಿದೆದ್ದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಹೀಗೆಲ್ಲ ಕೇವಲವಾಗಿ ಮಾತಾಡೋದು ಸರಿಯಲ್ಲ. ಹಾಗಾದ್ರೆ ನೀವು ಹೇಳೋ ಹಂಗಿದ್ರೆ ಮೆಕ್ಕಾ ಮದೀನಾಗ್ ಹೋದ್ರೆ ಸ್ವರ್ಗ ಸಿಗಬೇಕು, ಹಾಗಂತ ನಂಬಿಕೆ ಇದೆ. ಸ್ವರ್ಗ ಸಿಗತ್ತಾ ಅಂತ ನೀವು ಯಾಕೆ ಕೇಳಲ್ಲ? ಈ ಬಗ್ಗೆ ಹೇಳೋ ಧೈರ್ಯ ನಿಮ್ಗಿದ್ಯಾ, ಖರ್ಗೆ ಅವ್ರಿಗೆ ಇದೆಯಾ ಅಂತ ರವಿಕುಮಾರ್ ಸಿಡಿದೆದ್ದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಅಬ್ಬರಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಖರ್ಗೆ ರಾಜೀನಾಮೆ ನೀಡಲಿ ಅಂತ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಿವಸ ಮಧ್ಯಪ್ರದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ಏನು ಮಹಾಕುಂಭಮೇಳ ನಡೀತಾ ಇದೆ, ಅಲ್ಲಿಗೆ ನಮ್ಮ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹೋಗಿ ಸ್ನಾನ ಮಾಡಿದ ಕ್ಷಣಕ್ಕೆ ಬಡತನ ಹೋಗ್ಬಿಡುತ್ತಾ, ಅಲ್ಲಿ ಸ್ನಾನ ಮಾಡಿದ ತಕ್ಷಣಕ್ಕೆ ಅಮಿತ್ ಶಾ ಅವರು ಇನ್ನು ಸ್ವರ್ಗ ಸಿಕ್ಬಿಡುತ್ತಾ ಅನ್ನುವಂತ ಮಾತನ್ನ ವ್ಯಂಗ್ಯವಾಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಕೇಳೋದಕ್ಕೆ ಬಯಸ್ತೇನೆ, ಹಿಂದೂ ಧರ್ಮ ಅಂತ ಹೇಳಿದ್ರೆ ಇಷ್ಟೊಂದು ಕನಿಷ್ಠವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ಏನು ಅಮಿತ್ ಶಾ ಅವರು ಹೋಗಿ ಮಹಾಕುಂಭ ಮೇಳದ ಯಮುನಾ, ಸರಸ್ವತಿ ಮತ್ತು ಗಂಗಾ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಕ್ಷಣಕ್ಕೆ ಅವ್ರಿಗೇನ್ ಬಡತನ ಹೋಗುತ್ತಾ, ಸ್ವರ್ಗ ಸಿಕ್ಬಿಡುತ್ತಾ ಅಂತ ವ್ಯಂಗ್ಯವಾಗಿ ನೀವೇನ್ ಹೇಳಿದಿರಿ, ಅದಕ್ಕೆ ಮೆಕ್ಕಾಕ್ ಹೋಗ್ಬಿಟ್ರೆ, ಮದೀನಾಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡುತ್ತಾ, ಬಡತನ ಹೋಗ್ಬಿಡುತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಅಂದ್ರೆ ಹೆಂಗ್ ಬೇಕ್ ಹಂಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹವ್ಯಾಸ ಆಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡಲೇ ಕ್ಷಮೆಯನ್ನೇ ಯಾಚಿಸಬೇಕು. ಈಗ ಖರ್ಗೆ ಹೇಳಿಕೆಯಿಂದಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಕುಂಭಮೇಳದ ಕದನ ಆರಂಭ ಆಗಿದೆ. ಕೆಎಸ್ ಈಶ್ವರಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಸಮಾಜ ಬೇಡವಾಗಿದೆ ಅಂತ ಕೆಎಸ್ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ. ಖರ್ಗೆ ಹೇಳಿಕೆಯಿಂದ ಹಿಂದೂಗಳಿಗೆ ನೋವಾಗಿದೆ, ಖರ್ಗೆ ಸಮಸ್ತ ಹಿಂದೂಗಳಲ್ಲಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಕೆಎಸ್ ಈಶ್ವರಪ್ಪ. ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೇನೆ ಹಿಂದೂ ಸಮಾಜವೇ ಬೇಡ ಆಗಿದೆ. ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂತ ಹೇಳಿಕೆ ಇಡೀ ಪ್ರಪಂಚದ ಹಿಂದೂಗಳಿಗೆ ತುಂಬಾ ನೋವಾಗಿದೆ. ಗಂಗಾ ಸ್ನಾನ ಹೊಟ್ಟೆ ತುಂಬಿಸುತ್ತಾ, ಗಂಗೆಯಲ್ಲಿ ಮಿಂದರೆ ಬಡತನ ಹೋಗುತ್ತಾ, ದೇಶಕ್ಕೇನು ಲಾಭ? ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವ್ರಿಗಾಗಿ ಇಷ್ಟ ಇದ್ರೆ ಹೋಗ್ಲಿ, ಇಲ್ಲ ಅಂತಂದ್ರೆ ಬಿಡ್ಲಿ. ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದೂಗಳ ಭಾವನೆ ಅದಕ್ಕೆ ಧಕ್ಕೆ ತರಂತ ಒಂದು ಅಧಿಕಾರ ಇವರು ಕೊಟ್ಟವರು. ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೇನೆ ಹಿಂದೂ ಸಮಾಜವೇ ಬೇಡ ಆಗಿದೆ. ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂತ ಹೇಳಿಕೆ ಇಡೀ ಪ್ರಪಂಚದ ಹಿಂದೂಗಳಿಗೆ ಕುಂಭಮೇಳದ ಬಗ್ಗೆ ಕಾಂಗ್ರೆಸ್ ನಾಯಕರು ಕುಹಾಕವಾಡ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಬಡತನ ಹೋಗುತ್ತಾ ಅಂತ ಕೇಳಿದ್ರು. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಮುಖಂಡ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ, ಕುಂಭಮೇಳದ ವಿಚಾರದಲ್ಲಿ ಖರ್ಗೆ ಹಾದಿಯನ್ನೇ ಸಂತೋಷ್ ಲಾಡ್ ಹಿಡಿದಿದ್ದಾರೆ. ಖರ್ಗೆ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಸಮರ್ಥನೆ ಮಾಡಿಕೊಂಡ್ರು. ಏನೇ ಮಾಡಿದ್ರು ಮೋದಿ ಶಾ ಪಾಪ ಹೋಗಲ್ಲ, ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಗಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಂತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯಕ್ ಆಗಲ್ಲ ಅಂತ ಹೇಳ್ತಕ್ಕಂಥ ನಾನು ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಂತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯಕ್ ಆಗಲ್ಲ ಅಂತ ಹೇಳ್ತಕ್ಕಂಥ ನಾನು. ಬಿಜೆಪಿ ಮುಖಂಡ ರವಿಕುಮಾರ್ ಈ ಬಗ್ಗೆ ಸಿಡಿದೆದ್ದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಹೀಗೆಲ್ಲ ಕೇವಲವಾಗಿ ಮಾತಾಡೋದು ಸರಿಯಲ್ಲ.
ಹಾಗಾದ್ರೆ ನೀವು ಹೇಳೋ ಹಂಗಿದ್ರೆ ಮೆಕ್ಕ ಮದಿನಾಗ್ ಹೋದ್ರೆ ಸ್ವರ್ಗ ಸಿಗಬೇಕು ಹಾಗಂತ ನಂಬಿಕೆ ಇದೆ. ಸ್ವರ್ಗ ಸಿಗತ್ತಾ ಅಂತ ನೀವು ಯಾಕೆ ಕೇಳಲ್ಲ? ಈ ಬಗ್ಗೆ ಹೇಳೋ ಧೈರ್ಯ ನಿಮ್ಗಿದ್ಯಾ, ಖರ್ಗೆ ಅವ್ರಿಗೆ ಇದೆಯಾ ಅಂತ ರವಿಕುಮಾರ್ ಸಿಡಿದೆದ್ದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಅಬ್ಬರಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಖರ್ಗೆ ರಾಜೀನಾಮೆ ನೀಡಲಿ ಅಂತ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಿವಸ ಮಧ್ಯಪ್ರದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ಏನು ಮಹಾಕುಂಭಮೇಳ ನಡೀತಾ ಇದೆ, ಅಲ್ಲಿಗೆ ನಮ್ಮ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹೋಗಿ ಸ್ನಾನ ಮಾಡಿದ ಕ್ಷಣಕ್ಕೆ ಬಡತನ ಹೋಗ್ಬಿಡುತ್ತಾ, ಅಲ್ಲಿ ಸ್ನಾನ ಮಾಡಿದ ತಕ್ಷಣಕ್ಕೆ ಅಮಿತ್ ಶಾ ಅವರು ಇನ್ನು ಸ್ವರ್ಗ ಸಿಕ್ಬಿಡುತ್ತಾ ಅನ್ನುವಂತ ಮಾತನ್ನ ವ್ಯಂಗ್ಯವಾಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಕೇಳೋದಕ್ಕೆ ಬಯಸ್ತೇನೆ, ಹಿಂದೂ ಧರ್ಮ ಅಂತ ಹೇಳಿದ್ರೆ ಇಷ್ಟೊಂದು ಕನಿಷ್ಠವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ಏನು ಅಮಿತ್ ಶಾ ಅವರು ಹೋಗಿ ಮಹಾಕುಂಭಮೇಳದ ಯಮುನಾ, ಸರಸ್ವತಿ ಮತ್ತು ಗಂಗಾ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಕ್ಷಣಕ್ಕೆ ಅವ್ರಿಗೇನ್ ಬಡತನ ಹೋಗುತ್ತಾ, ಸ್ವರ್ಗ ಸಿಕ್ಬಿಡುತ್ತಾ ಅಂತ ವ್ಯಂಗ್ಯವಾಗಿ ನೀವೇನ್ ಹೇಳಿದಿರಿ, ಅದಕ್ಕೆ ಮೆಕ್ಕಾಕ್ ಹೋಗ್ಬಿಟ್ರೆ, ಮದೀನಾಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡುತ್ತಾ, ಬಡತನ ಹೋಗ್ಬಿಡುತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಅಂದ್ರೆ ಹೆಂಗ್ ಬೇಕ್ ಹಂಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹವ್ಯಾಸ ಆಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡಲೇ ಕ್ಷಮೆಯನ್ನೇ ಯಾಚಿಸಬೇಕು. ಈಗ ಖರ್ಗೆ ಹೇಳಿಕೆಯಿಂದಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಕುಂಭಮೇಳದ ಕದನ ಆರಂಭ ಆಗಿದೆ. ಕೆಎಸ್ ಈಶ್ವರಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತಿಗೆ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಸಮಾಜ ಬೇಡವಾಗಿದೆ ಅಂತ ಕೆಎಸ್ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ. ಖರ್ಗೆ ಹೇಳಿಕೆಯಿಂದ ಹಿಂದೂಗಳಿಗೆ ನೋವಾಗಿದೆ. ಖರ್ಗೆ ಸಮಸ್ತ ಹಿಂದೂಗಳಲ್ಲಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಕೆಎಸ್ ಈಶ್ವರಪ್ಪ. ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೇನೆ ಹಿಂದೂ ಸಮಾಜವೇ ಬೇಡಾಗಿದೆ. ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂತ ಹೇಳಿಕೆ ಇಡೀ ಪ್ರಪಂಚದ ಹಿಂದೂಗಳಿಗೆ ತುಂಬಾ ನೋವಾಗಿದೆ. ಗಂಗಾ ಸ್ನಾನ ಹೊಟ್ಟೆ ತುಂಬಿಸುತ್ತಾ, ಗಂಗೆಯಲ್ಲಿ ಮಿಂದರೆ ಬಡತನ ಹೋಗುತ್ತಾ, ದೇಶಕ್ಕೇನು ಲಾಭ? ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವ್ರಿಗಾಗಿ ಇಷ್ಟ ಇದ್ರೆ ಹೋಗ್ಲಿ, ಇಲ್ಲ ಅಂತಂದ್ರೆ ಬಿಡ್ಲಿ. ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದೂಗಳ ಭಾವನೆ ಅದಕ್ಕೆ ಧಕ್ಕೆ ತರಂತ ಒಂದು ಅಧಿಕಾರ ಇವರು ಕೊಟ್ಟವರಾರು. ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೇನೆ ಹಿಂದೂ ಸಮಾಜವೇ ಬೇಡಾಗಿದೆ. ಮಾನ್ಯ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂತ ಹೇಳಿಕೆ ಇಡೀ ಪ್ರಪಂಚದ ಹಿಂದೂಗಳಿಗೆ